ಇನ್ನು ಕರಾವಳಿಯಲ್ಲಿ ಪೂರ್ವ ಮುಂಗಾರು ನಿಗದಿತ ಪ್ರಮಾಣದಲ್ಲಿ ಆಗಿದೆ. ಇದೀಗ ಮುಂಗಾರು ಆರಂಭ ಆಗಿದ್ದು ಬೇಸಾಯ ಚಟುವಟಿಕೆಗಳು ಕೂಡ ಬಿರುಸಿನಿಂದ ನಡೀತಾ ಇದೆ. ರೈತರು ಗದ್ದೆಗಳನ್ನು ಒಂದು ಹದ ಮಾಡಿ ಉತ್ತು ಗೊಬ್ಬರಗಳನ್ನು ಹಾಕಿ ಬಿತ್ತನೆ ಮಾಡೋಕೆ ತಯಾರಿ ನಡೆಸಿದ್ರು. ಈ ಟೈಮಲ್ಲಿ ಉಡುಪಿ ರೈತರಿಗೆ MO4 ಬಿತ್ತನೆ ಬೀಜ ಪೂರೈಕೆ ಆಗದೆ ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ. ಕಳೆದ ವರ್ಷದ ಭತ್ತ ಶೇಖರಣೆ ಮಾಡಿಟ್ಟವರು ಬೇಸಾಯ ಚಟುವಟಿಕೆ ಆರಂಭ ಮಾಡಿದ್ದಾರೆ. ಬಿತ್ತನೆ ಬೀಜ ಪೂರೈಕೆ ಲೇಟ್ ಆದರೆ ಪೂರ್ತಿ ಬೇಸಾಯ ಪ್ರಕ್ರಿಯೆ ವಿಳಂಬವಾಗುತ್ತೆ. ಈ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ದೀಪಕ್ ಜೈನ್ ಒಂದು ವಾಕ್ತರು ಕೊಟ್ಟಿದ್ದಾರೆ, ನೋಡೋಣ. ಜಿಲ್ಲೆ ಉಡುಪಿಯಲ್ಲಿ ಕಳೆದ 10 ದಿವಸಗಳಿಂದ ಮಳೆ ಆಗ್ತಾ ಇದೆ. ಮೇ ಅಂತ್ಯಕ್ಕೆ ಮಳೆ ಕೆಲವು ತಾಲೂಕುಗಳಲ್ಲಿ ಆಗ್ತಾ ಇರೋದ್ರಿಂದ ಅಲ್ಲೆಲ್ಲ ಬೇಸಾಯದ ಚಟುವಟಿಕೆಗಳು ಆರಂಭವಾಗಿರುವಂಥದ್ದು. ಉಡುಪಿಯಲ್ಲೂ ಕೂಡ ಕಳೆದ 2-3 ದಿವಸಗಳಿಂದ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಎಲ್ಲೆಲ್ಲ ಬೇಸಾಯವನ್ನು ಮಾಡ್ತಾರೆ. ಅಲ್ಲಿ ಗದ್ದೆಗಳಲ್ಲಿ ನೀರು ನಿಂತಿರುವಂಥದ್ದು. ನೀರು ನಿಂತ ನಂತರ ಇಲ್ಲಿ ಉಳುಮೆ ಕಾರ್ಯ ಆಗಿರ್ಬೋದು, ಗೊಬ್ಬರಗಳನ್ನು ಹಾಕುವುದು, ನಂತರ ಬಿತ್ತನೆ ಕಾರ್ಯ ಆರಂಭವಾಗ್ತದೆ. ನಾವು ನೋಡ್ಬೋದು ಸುತ್ತಮುತ್ತಲಿನ ಗದ್ದೆಗಳಲ್ಲಿ ಸ್ವಲ್ಪ ಎತ್ತರ ಭಾಗದ ಗದ್ದೆಗಳಲ್ಲಿ ಈಗಾಗಲೇ ರೈತರುಗಳು ಗೊಬ್ಬರಗಳನ್ನು ಹಾಕಿ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಆನಂತರ ಕೆಲವು ಗದ್ದೆಗಳನ್ನು ಉಳುಮೆಯನ್ನು ಕೂಡ ಮಾಡಿದ್ದಾರೆ. ಇನ್ನಷ್ಟೇ 2-3 ದಿವಸ ನಿರಂತರವಾಗಿ ಮಳೆ ಬಿದ್ದ ಸಂದರ್ಭದಲ್ಲಿ ಸ್ವಲ್ಪ ಎತ್ತರದ ಗದ್ದೆಗಳಲ್ಲೂ ಕೂಡ ಉಳುಮೆ ಕಾರ್ಯವನ್ನು ಮಾಡಲಿಕ್ಕೆ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಹೆಚ್ಚಾಗಿ ಟ್ರ್ಯಾಕ್ಟರ್ಗಳನ್ನು ಬಳಸಿಯೇ ಇಲ್ಲಿ ಉಳುಮೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮಳೆ ಚೆನ್ನಾಗಿ ಮುಂದುವರೆದ್ರೆ 70-75% ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಉಳುಮೆ ಕಾರ್ಯ ಮತ್ತು ಬಿತ್ತನೆ ಕಾರ್ಯಗಳನ್ನು ಮಾಡಲಾಗ್ತದೆ. ಆದರೆ ಸಮಸ್ಯೆ ರೈತರಿಗೆ ಎದುರಾಗಿರುವಂಥದ್ದು MO4 ಇಲ್ಲಿ ಎಲ್ಲರೂ ಕೂಡ ಬಳಕೆ ಮಾಡುವಂಥದ್ದು. MO4 ಸಾಕಷ್ಟು ಸಿಗ್ತಾ ಇಲ್ಲ ಅನ್ನುವಂತಹ ಬೇಡಿಕೆಯ ಮಾತುಗಳನ್ನು ರೈತರು ಆಡ್ತಾ ಇರುವಂಥದ್ದು. ಒಂದು MO4ಗೆ 1 kgಗೆ 50ಕ್ಕಿಂತ ಹೆಚ್ಚು ರೂಪಾಯಿಗಳ ಬೆಲೆ ಇರೋದರಿಂದ ಮತ್ತು ಇಲ್ಲಿ ಯಾರೆಲ್ಲ ಕಳೆದ ಸೀಸನ್ನಲ್ಲಿ ಬೆಳೆದಿದ್ದಾರೆ ಇವರಿಂದ ಕೇವಲ 26-27 ರೂಪಾಯಿಗೆ ಆ ಬೀಜಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಭತ್ತವನ್ನು. ಹಾಗಾಗಿ ಒಂದು ಡಿಮಾಂಡ್ ಕ್ರಿಯೇಟ್ ಆಗಿದೆ, ಬೇಕಾದಷ್ಟು ಸಿಗ್ತಾ ಇಲ್ಲ ಅನ್ನುವಂಥದ್ದು. ನಮ್ಮ ಜೊತೆ ರೈತರು ಕೂಡ ಇದ್ದಾರೆ. ಸರ್, ಇಲ್ಲಿ ನೀವು ಬಳಕೆ ಮಾಡುವಂಥದ್ದು MO4 ಅಲ್ಲ, ಅದೇ ಯಾಕೆ ಕರಾವಳಿಯಲ್ಲಿ ಹೆಚ್ಚು ಅಂತ? ಇಲ್ಲಿ ಅದೇ ಒಳ್ಳೆ ಬೆಳೆ ಕೊಡ್ತದೆ, ಅದಕ್ಕೆ ಬೇಕಾಗಿ ಅದನ್ನೇ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಮತ್ತು ಬೇರೆ ಎಲ್ಲ ಮತ್ತು ಉದ್ದ ಬಂದರೆ ಇಲ್ಲಿ ನೆರೆ ಎಲ್ಲ ಬರ್ತದೆ, ಬಿದ್ದು ಹಾಳಾಗಿ ಎಲ್ಲ ಕೊಳ್ತು ಹೋಗ್ತದೆ. ಅದಕ್ಕೆ ಬೇಕಾಗಿ ಅದನ್ನು ಉಪಯೋಗ ಮಾಡೋದು. ಉಪ್ಪು ನೀರಿಗೆಲ್ಲ ಒಳ್ಳೆ ಆಗ್ತದೆ ಅಂತಲ್ಲ? ಸಾಧಾರಣ ಇಲ್ಲಿ ಒಂದು ಸ್ವಲ್ಪ ಒಗರು ನೀರು ಬರ್ತದೆ. ಇಲ್ಲಿ ಸರಿ ಮಳೆ ಬಂದು ನೀರಾಗಿ ತಣ್ಣಗೆ ಆಗುವವರೆಗೆ ಉಪ್ಪು ನೀರು ಬರ್ತದೆ. ಹಾಗಾಗಿ ಸ್ವಲ್ಪ ಒಗರು ಇರ್ತದೆ, ಅದರಲ್ಲಿ ಬೇರೆದೇ ಕೆಲವು ಎಲ್ಲ ಸತ್ತು ಹೋಗ್ತದೆ. ಇದು ಎಲ್ಲ ಬೇಸಾಯಗಾರರ ಸಮಸ್ಯೆ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 38,000 ಹೆಕ್ಟೇರ್ನಷ್ಟು ಬೆಳೆಯನ್ನು ಬೆಳೀಲಿಕ್ಕೆ ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತಾರೆ. ಆದರೆ ಕಳೆದ ಬಾರಿ ಮಳೆಯ ಪ್ರಮಾಣ ಬಹಳಷ್ಟು ಕಮ್ಮಿ ಆಗಿತ್ತು. ಈ ಬಾರಿ ಕಂಪ್ಲೀಟಾಗಿ ಅಂದರೆ ಸುಮಾರು 10-20 ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಒಳ್ಳೆ ಮಳೆ ಆಗ್ತದೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ MO4 ಬೇಕಾದಷ್ಟು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈಗಾಗಲೇ ಜನಪ್ರತಿನಿಧಿಗಳು ಕೃಷಿ ಸಚಿವರ ಬಳಿಗೆ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥದ್ದು. ಹಾಗಾಗಿ ಸರ್ಕಾರವನ್ನು ಇಲ್ಲಿನ ಬೇಸಾಯಗಾರರು ಒತ್ತಾಯ ಮಾಡ್ತಾ ಇದ್ದಾರೆ, ನಮಗೆ ಬಿತ್ತನೆ ಬೀಜವನ್ನು ಕೊಡಿ. ನಾವು ಮಾಡುವಂತಹ ಟಾರ್ಗೆಟ್ ಏನಿದೆ 36,000ದಿಂದ 38,000 ಟಾರ್ಗೆಟ್ ಬೆಳಿಬೇಕು ಅನ್ನುವಂಥದ್ದು. ಹಾಗಾಗಿ ಆ ಟಾರ್ಗೆಟನ್ನು ರೀಚ್ ಆಗಬೇಕಾದ್ರೆ ಬೀಜವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಉಡುಪಿ.